ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 3 ಮನೆ ಕಳ್ಳತನ ಪ್ರಕರಣಗಳನ್ನು ಪಶ್ಚಿಮ ವೃತ್ತದ ಪೊಲೀಸರು ಪತ್ತೆ ಹಚ್ಚಿ 36.22 ಲಕ್ಷ ಮೌಲ್ಯದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿತನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ತಿಳಿಸಿದ್ದಾರೆ. 2025ರ ಮೇ 20 ಮತ್ತು ಆಗಸ್ಟ್ 29ರಂದು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ 3 ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದವು. ಬೀಗ ಮುರಿದು ಮನೆಯೊಳಗೆ ಪ್ರವೇಶಿಸಿದ ಅಪರಾಧಿಗಳು ಬಂಗಾರ, ಬೆಳ್ಳಿ ಆಭರಣಗಳು ಹಾಗೂ ನಗದು ಕಳವು ಮಾಡಿದ್ದರ ಮೇಲೆ ಪ್ರಕರಣಗಳು ದಾಖಲಾಗಿ ತನಿಖೆ ಆರಂಭಗೊಂಡಿತ್ತು. ಬಂಧಿತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನಂತರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಇಲಾಖೆ ತಿಳಿಸಿದೆ. ಪತ್ತೆ ಕಾರ್ಯಾಚರಣೆಯಲ್ಲಿ ಎಎಸ್ಐ ಮಂಜುನಾಥ್ ಟಿಡಿ, ಬೆರಳಚ್ಚು ಘಟಕದ ನಿರೀಕ್ಷಕಿ ವಿ ಶ್ವೇತಾ, ಸಿಎಚ್ಸಿ ನಿಜಾಮುದ್ದೀನ್, ಜಾಫರ್ ಸಾದಿಕ್ ಹಾಗೂ ಸಿಬ್ಬಂದಿ ರಮೇಶ್, ವಿನಾಯಕ್, ಸುಖಮುನಿಯಪ್ಪ, ಮಂಜುನಾಥ್ ಎಂಆರ್, ಚಂದ್ರಶೇಖರ್, ಶಿವಪ್ಪ, ರಂಗಯ್ಯ ಸೇರಿದಂತೆ ಹಲವು ಜನ ಪಾಲ್ಗೊಂಡಿದ್ದರು. ಆರೋಪಿತನ ಪತ್ತೆಗೆ ಮಹತ್ತರ ನೆರವಾದ ಅಜೀಂ ಎ ವಜೋ ಅವರ ಸಿಸಿಡಿ ತಂಡದ ಕಾರ್ಯವನ್ನು ಎಸ್ಪಿ ಪ್ರಶಂಸಿಸಿದ್ದಾರೆ. इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।